ಇನ್ನೇನಪ್ಪ ಯಾವ್ದೋ ಮೆಸೇಜ್ ಬಂತು? ಏನಿಲ್ಲ ಲೇ, ಹುಡುಗಿ ಮೆಸೇಜ್ ಮಾಡಿದಾಳೆ. ಫಿಗರ್ ನೋಡಿ ಹೇಗಿದೆ. ಹುಡುಗಿನ? ಹ್ಞೂನ್ಲೇ. ಹಾಗಾದ್ರೆ ಲಡ್ಡು ಬಂದ್ ಬಾಯಿಗೆ ಬಿತ್ತು ಹಂಗಾರೆ. ಹೋಗಲೇ. ಏನೋ ಫುಲ್ ಬಿಜಿ ಇದೆಯಾ ಮೊಬೈಲ್ ಅಲ್ಲಿ? ಏನ್ ಸಮಾಚಾರ? ಮೊಬೈಲ್ ನೋಡ್ಕೊಂಡ್ ಕುತ್ಕೊಂಡಿದ್ಯಾ? ಯಾರು ಬಂದಿದಾರೆ ಯಾರು ಬಿಟ್ಟಿದಾರೆ ಅಂತ ಏನಾದ್ರು ಆಲೋಚನೆ ಐತಾ? ಬಂದು ಎಷ್ಟೊತ್ತಾಯ್ತು ಇಲ್ಲಿ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂಡಿದ್ದ ಡೀಪ್ ಆಗಿ ಏನಿಲ್ಲ ಲೇ, ಇದು ಟ್ರೈಲರ್ ಬಿಟ್ಟಿದಾರಲ್ಲ ಅದನ್ನೇ ನೋಡಕ್ ಹತ್ತೀನಿ. ನೀನೇನ್ಲೇ ಈ ಕಡೆ ಬಂದ್ಬಿಟ್ಟಿದೀವಿ? ಏನಿಲ್ಲಲೇ, ನಿಮ್ ಊರಲ್ಲಿ ಒಂದ್ 4 ದಿನ ಕೆಲ್ಸ ಇತ್ತು, ಅದಕ್ಕೆ ಬಂದಿದ್ದೆ. ಹೌದಾ, ಎಲ್ಲಿದೀಯ ಮತ್ತೀಗ? ಫೋನ್ ಮಾಡಿಲ್ಲ ಏನಿಲ್ಲ, ಸಡನ್ ಆಗಿ ಬಂದ್ಬಿಟ್ಟಿದೀಯಾ? ಏನಿಲ್ಲಲೇ, ಇಲ್ಲೇ ಲಾಡ್ಜ್ ಅಲ್ಲಿ ಇದೀನಿ. 3-4 ದಿನ ಕೆಲ್ಸ ಇತ್ತಲ್ಲ ಅದಕ್ಕೆ ಬಂದೆ. ನೀನ್ ಇಲ್ಲೇ ಇರ್ತೀಯ ಅಂತ ಗೊತ್ತಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ನಾನು ಡೈರೆಕ್ಟ್ ಆಗಿ. ಏನ್ಲೇ ಊರಲ್ಲೆಲ್ಲ ಆರಾಮ? ಎಲ್ರು ಚೆನ್ನಾಗಿದ್ಯಪ್ಪ. ಮತ್ತೇನ್ ಸಮಾಚಾರ? ಏನಿಲ್ಲ. ಮತ್ ಡ್ಯೂಟಿ? ಡ್ಯೂಟಿಗೆ ಹೋಗ್ಬೇಕ್ಲೆ. ಹೌದಾ, ಸರಿ ಸರಿ ಹೇಳಪ್ಪ. ಏನಿಲ್ಲ, ಇಲ್ಲಿ ಒಂದ್ 5 ದಿನ ಕೆಲ್ಸ ಇತ್ತು, ನಿಮ್ ಊರಿಗೆ ಬಂದಿದ್ದೆ. ಹೌದಾ, ಸರಿ ತಗೋ. ಓಕೆ. ಇನ್ನೇನಪ್ಪ ಯಾವ್ದೋ ಮೆಸೇಜ್ ಬಂತು? ಏನಿಲ್ಲ ಲೇ, ಹುಡುಗಿ ಮೆಸೇಜ್ ಮಾಡಿದಾಳೆ. ಫಿಗರ್ ನೋಡಿ ಹೇಗಿದೆ. ಹುಡುಗಿನ? ಹ್ಞೂನ್ಲೇ. ಹಾಗಾದ್ರೆ ಲಡ್ಡು ಬಂದ್ ಬಾಯಿಗೆ ಬಿತ್ತು ಹಂಗಾರೆ. ಹೋಗಲೇ. ಸುಮ್ನೆ ಹೇಳ್ಬೇಡಪ್ಪ. ಹಾಗೇನಿಲ್ಲ ಬಿಡಲೇ. ಇನ್ನೇನಪ್ಪ, ಆಯ್ತು, ಹುಡುಗಿ ಜೊತೆ ಎಂಜಾಯ್ ಮಾಡು. ಬರ್ಲಾ? ಆಯ್ತು, ಹೋಗಲೇ. ಏನಿಲ್ಲ ಲೇ, ಹುಡುಗಿ ಮೆಸೇಜ್ ಮಾಡಿದಾಳೆ. ಫಿಗರ್ ನೋಡಿ ಹೇಗಿದೆ.
ಹಲೋ, ಯಾರು ಸರ್? ಸರ್ ಮಾಡಕ್ ಹೋಗ್ಬೇಡಿ ಸರ್. ಈ ಥರ ನನ್ನ ಲೈಫೇ ಹಾಳಾಗಿ ಹೋಗ್ಬಿಡುತ್ತೆ ಸರ್. ನನ್ನನ್ನು ನಂಬ್ಕೊಂಡು ನನ್ನ ಹೆಂಡತಿ, ಮಕ್ಕಳು, ನಮ್ಮಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಸರ್. ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ ಸರ್, ಪ್ಲೀಸ್. ಖಾಲಿ ಬೀಳ್ತೀನಿ ಸರ್, ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ ಸರ್. ಪ್ಲೀಸ್ ಸರ್, ಕೈ ಮುಗಿತೀನಿ ಸರ್. ನಿಮಗೆ ದುಡ್ಡು ಬೇಕಲ್ಲ, ಆಗ್ತೀನಿ ಸರ್. ನಾನು ವಿಡಿಯೋ ಡಿಲೀಟ್ ಮಾಡಿ ಸರ್, ಪ್ಲೀಸ್. ಓಕೆ ಸರ್, ಪ್ಲೀಸ್ ಆಗ್ತೀನಿ ನೋಡ್ರಿ ಸರ್ ಇವಾಗ. ಹಲೋ ಸರ್, ಅಮೌಂಟ್ ಹಾಕಿದ್ದೀನಿ ನೋಡ್ರಿ ಸರ್. ಸರ್ ಪ್ಲೀಸ್ ಸರ್, ಆ ವಿಡಿಯೋ ಒಂದೇ ಡಿಲೀಟ್ ಮಾಡಿಬಿಡಿ ಸರ್, ನಿಮಗೆ ಖಾಲಿ ಬೀಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಪ್ಲೀಸ್. ಯಾಕ್ಲೆ ಅರ್ಜೆಂಟಾಗಿ ಫೋನ್ ಮಾಡಿದ್ದೆ? ಬರಕ್ಕೆ ಕೇಳಿದಲ್ಲ, ಏನಾದ್ರು ಪ್ರಾಬ್ಲಮ್ ಆಯ್ತಾ? ಏನಂತ ಹೇಳೋದ್ಲಿ, ಫುಲ್ಲು ಜೀವನನೇ ಸಾಕಾಗ್ಬಿಡುತ್ತೆ, ಜೀವನನೇ ಮುಗಿದೋಯ್ತಂತ ಅನ್ಸ್ಕೊಬಿಡುತ್ತೆ. ಏನ್ಲೇ, ಏನಾಯ್ತ್ಲೆ? ಏನಂತ ಹೇಳೋದ್ಲೆ, ಮೊನ್ನೆ ಒಂದು ಹುಡುಗಿ ಮೆಸೇಜ್ ಮಾಡಿತ್ತಲ್ಲ, ಹುಡುಗಿ ಅಲ್ಲ ಅದು ಹುಡುಗ. ಆ ಹುಡುಗ ನನಗೆ ವಿಡಿಯೋ ಕಾಲ್ ಮಾಡಿ ಬೆತ್ತಲೆ ಎಲ್ಲ ವಿಡಿಯೋ ತಗೊಂಡ್ಬಿಟ್ಟಿದ್ದಾನೆ. ಅದರಿಂದ ಬ್ಯಾಕ್ ಮೇಲ್ ಮಾಡಿ ನನಗೆ 50,000 ಹಾಕಂತ ಹೇಳಿ ನನ್ನಿಂದ 50,000 ತಗೊಂಡಿದ್ದಾನೆ. ಇವಾಗ ಮತ್ತೆ ಏನು ಮಾಡ್ತಾನಂತ ಅದರಿಂದನೇ ನನಗೆ ಫುಲ್ಲು ಇದಾಗ್ಬಿಟ್ಟಿದೆ. ಅಯ್ಯೋ, ಯಾಕ್ಲೆ ಇನ್ನೊಂದು ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿಯಾ? ಫೋನ್ ಮಾಡಿ 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 ಸಾಕಾಯ್ತು ನನಗೆ. ನಿನಗೇನಾಯ್ತಲ್ಲಿ? ಅದೇನೇ ನನಗೆ ಆಗಿದೆ, ಅದಕ್ಕೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಏನು ಮಾಡೋದ್ಲೆ, ಅರ್ಥನೇ ಆಗ್ತಿಲ್ಲ, ಸಾಕಾಗ್ಬಿಟ್ಟೈತೆ. ಏನೂ ಆಗಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊ. ಅವ್ರು ಸುಮ್ಮನೆ ಎದುರಿಸ್ತಾರೆ ಅಷ್ಟೇ. ಅವನ ಹತ್ರ ನಮ್ಮ ಫ್ಯಾಮಿಲಿ ನಂಬರ್ ಇದೆ. ನಾನೇನೋ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರೆ ನಮ್ಮ ಫ್ಯಾಮಿಲಿಯವ್ರಿಗೆ ಆಗ್ಬಿಟ್ರೆ ಏನು ಮಾಡ್ಬೇಕಂತ ಅದೇ ನನಗೆ ಚಿಂತೆ ಆಗ್ಬಿಟ್ಟೈತೆ. ಅಳಬೇಡ್ಲಿ, ಏನೂ ಆಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗೋಣ ಬಾ. ಇವಾಗೇನಾದ್ರು ಅವ್ನು ಫೋನ್ ಮಾಡಿಲ್ಲ ಬಿಡ್ಲೆ, ಮಾಡ್ದಾಗ ಬೇಕಾದ್ರೆ ಹೋಗೋಣ ಅಂತ. ಆಯ್ತು, ಸರಿ ತಗಲ್ಲ, ಹುಷಾರಾಗಿಲ್ಲ. ಇನ್ಮೇಲೆ ಏನಾದರೂ ಇದ್ರೆ ಕಾಲ್ ಮಾಡ್ದೆ. ಹಲೋ, ಯಾರು? ಅಮೌಂಟ್ ಯಾಕೆ ಕಳ್ಸ್ಬೇಕು ನಿನಗೆ? ನಿನ್ಗೇನು ಮಾಡಕ್ ಬದುಕಿಲ್ವಾ? ಅಮೌಂಟ್ ಯಾಕೆ ಕಳ್ಸ್ಬೇಕು ನಿನಗೆ? ನೀನು ಯಾರಂತ ನನಗೆ ಕಳ್ಸ್ಬೇಕು? ಬೋಸುಡಿಗೆ ಮಾಡ್ದಂಗೆ ಮಾಡ್ತೀಯಲ್ಲ ತೀಟ, ಬೋಸುಡಿ ಮಗನೇ. ಸ್ವಲ್ಪ ನಾಚಿಕೆನ ಐತೆ? 50,000 ಹಾಕಂತ ಹೇಳ್ತಿದೀಯ? ನೀನೇನು ಕೊಡ್ತೀಯ ನನಗೇನು ರೊಕ್ಕ? ನಾನು 50,000 ಹಾಕಂತ ಫಸ್ಟ್ ಫೋನ್ ಕಟ್ ಮಾಡು. 50,000 ಆಗ್ಬೇಕಂತ 50,000 ಬೋಸುಡಿ ಮಗನಿಗೆ ಇಡು ಫಸ್ಟು. ನನ್ನ ಮಗ ಡಿಲೇಟೇ ಮಾಡಿಲ್ಲ ವಿಡಿಯೋ. ಇವ್ನು ನೋಡಿದ್ರೆ ಬಾಯ್ ಸಿಕ್ಕಂಡು ಬೈದ್ಬಿಟ್ಟಿದ್ದೀನಿ. ಈ ನನ್ನ ಮಗ ವಿಡಿಯೋ ಹಿಡ್ಕೊಂಡು ನನ್ನ ಲೈಫ್ನೇ ಆಟ ಆಡ್ತಿದೆ. ಹಲೋ, ಪ್ಲೀಸ್ ಖಾಲಿ ಬೀಳ್ತೀನಿ ಅಣ್ಣ, ವಿಡಿಯೋ ಡಿಲೀಟ್ ಮಾಡ್ಬೋಣ ಪ್ಲೀಸ್. ನನ್ನ ಲೈಫ್ ಹೋಗುತ್ತೆ ಅಣ್ಣ.
ಪ್ಲೀಸ್ ಅಣ್ಣ ನಿನ್ ಖಾಲಿ ಬೀಳ್ತೀನಿ ಅಣ್ಣ ಪ್ಲೀಸ್ ವಿಡಿಯೋ ಡಿಲೀಟ್ ಮಾಡೋಣ ನನ್ನ ಲೈಫೇ ಕೊಟ್ಟು ಹೋಗುತ್ತಣ್ಣ ಹಾ ಎಷ್ಟು ಕಳಿಸ್ಬೇಕು ಅಣ್ಣ ಕಳಿಸ್ತೀನಿ ಆ ವಿಡಿಯೋ ಡಿಲೀಟ್ ಮಾಡೋಣ ಪದೇ ಪದೇ ಹಾಕ್ಬೋದಣ್ಣ ನನಗೆ ಸೆಂಡ್ ಮಾಡಕ್ ಹೋಗೋಣ ಪ್ಲೀಸ್ ವಿಡಿಯೋ ಮಾತ್ರ ಸೆಂಡ್ ಮಾಡಕ್ ಹೋಗೋಣ ಅಣ್ಣ ಪ್ಲೀಸ್ ಕಟ್ ಮಾಡೋಣ ಅಣ್ಣ ಹಲೋ ಹಲೋ ಮಗೇಶ್ ಒಂದು 50,000 ಇದೆನಾ ಸ್ವಲ್ಪ ಅರ್ಜೆಂಟ್ ಇದೆ ಸ್ವಲ್ಪ ನಾನು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ ಸ್ವಲ್ಪ 50,000 ಇದ್ರೆ ಕೊಡ್ತೀನಿ ಒಂದು 25,000 ಇದಾವ ನೋಡುವಾಗ ಸ್ವಲ್ಪ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ನಾನು ಕೇಳ್ತೀಯ ಓಕೆ ಹಲೋ ಸುರೇಶ್ ಒಂದು 40,000 ಇದವಾ ಸ್ವಲ್ಪ ಅರ್ಜೆಂಟಲ್ಲಿ ಪ್ರಾಬ್ಲಮ್ ಮೇಲೆ ಇದ್ದೀನಿ ಸ್ವಲ್ಪ ಇದ್ರೆ ಕೊಡ್ತೀಯಾ ಹಾಂ ಸ್ವಲ್ಪ ನಿಮ್ಮ ಅಪ್ಪಾಜಿ ನನ್ನ ಕೇಳ್ತೀಯಾ ಸ್ವಲ್ಪ ಬೇಗ ಹೇಳ್ತೀಯಾ ಸಾಯಂಕಾಲ ಒಳಗಡೆ ಓಕೆ ಹಲೋ ದುಡ್ಡಿದೆನಾ ಒಂದು 15,000 ಇದೆನಾ ಅಟ್ಲೀಸ್ಟ್ ಒಂದು 5,000 ಅಡ್ಜಸ್ಟ್ ಮಾಡ್ತೀಯಾ ಬೇರೆಯವ್ರು ಕೇಳಿದ್ದೀನಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಸಾಯಂಕಾಲದೊಳಗೆ ಒಂದು 5,000 ಇದ್ರೆ ಕೊಡ್ತೀಯಾ ಸ್ವಲ್ಪ ನೋಡ್ತೀಯಾ ಮನೆ ಹತ್ರ ಬರ್ತಿದ್ದೆ ಎಷ್ಟು ಹೌದಾ ಅದನ್ನೇ ಕೊಡ್ತೀಯಾ ಮನೆ ಹತ್ರ ಬರ್ತೀನಿ ಹಲೋ ಅಣ್ಣ ದುಡ್ಡು ಸಿಗ್ತಾ ಇಲ್ಲ ಅರೇಂಜ್ ಆಗ್ತಾ ಇಲ್ಲ ಸ್ವಲ್ಪ 2-3 ದಿನ ಟೈಮ್ ಕೊಡ್ತೀಯ ಅಣ್ಣ ಆ ಥರ ಮಾಡಬೇಡಣ್ಣ ಪ್ಲೀಸ್ ಕೇಳ್ತಾ ಇದ್ದೀನಿ ಅಣ್ಣ ನಾನು ಇಲ್ಲ ಅಣ್ಣ ಎಲ್ಲರನ್ನ ಕೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ದೀನಿ ಅವ್ರ ಅಪ್ಪನವ್ರನ್ನ ಕೇಳ್ತಾ ಇದ್ದೀನಿ ಯಾರು ಕೊಡ್ತಿಲ್ಲ ಒಂದು 2-3 ದಿನ ಟೈಮ್ ಕೊಡಂತಿದ್ದಾರೆ ಆ ಥರ ಮಾಡಬೇಡಣ್ಣ ನನ್ನ ಲೈಫೇ ಜೀವನನೇ ಹಾಳಾಗಿ ಹೋಗ್ಬಿಡುತ್ತೆ ಹಲೋ ಅಣ್ಣ 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 ಹಲೋ 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 ರಾಜೇಶ್ ಸ್ವಲ್ಪ ಒಂದು 50,000 ಬೇಕಾಗಿತ್ತು ಕೊಡ್ತೀಯ ಸ್ವಲ್ಪ ಅರ್ಜೆಂಟಲ್ಲೇ ಇದ್ದೀನಿ ಒಂದು 3 ಡೇಸ್ ಟೈಮ್ ಕೊಡ್ತೀನಿ ನಾನು ಸ್ವಲ್ಪ ಹಾಂ ಅರ್ಜೆಂಟ್ ಇತ್ತು ಒಂದು 3 ಡೇಸ್ ಬಿಟ್ಟು ಕೊಡ್ತಾ ಇದ್ದೆ ಇವತ್ತು ಕೊಟ್ಟಿದ್ರೆ ಹೌದಾ ನೋಡು ಸ್ವಲ್ಪ ಅರೇಂಜ್ ಮಾಡೋಕ್ಕಾಗುತ್ತಾ ಹಾಂ ಇವತ್ತು ಬೇಕಿತ್ತು ಸಾಯಂಕಾಲದೊಳಗಡೆ ಹೇಳ್ತೀಯಾ ಎಷ್ಟೊತ್ತಾಗುತ್ತೆ ಹೌದಾ ಸರಿ ಸ್ವಲ್ಪ ಬೇಗ ಹೇಳ್ತೀಯಾ ಓಕೆ ಯಾರನ್ನ ಕೇಳಬೇಕಪ್ಪ ಯಾರನ್ನ ಬಿಡೋದು ಇಂಥ ಪರಿಸ್ಥಿತಿ ಬಂತು ಒಂದೇ ಒಂದು ಕಾಲ್ ಮೆಸೇಜು ಅದರಿಂದ ನನ್ನ ಲೈಫೇ ಇಲ್ಲಿವರೆಗೆ ಬಂದ್ಬಿಡ್ತು ನನ್ನ ಲೈಫ್
ಒಂದೇ ಒಂದು ಕಾಲ್ಗೋಸ್ಕರ ಮೆಸೇಜ್ಗೋಸ್ಕರ ಇಂಥ ಪರಿಸ್ಥಿತಿ ಬರ್ತೀನಿ ನಾನಂತ ಅನ್ಕೊಂಡಿದ್ದಿಲ್ಲ. ಹಲೋ, ಆರಾಮಿದ್ಯಪ್ಪ? ಆ, ಆರಾಮ. ನೀನ್ ಮಾಡಿದ ಗನಂದಾರಿ ಕೆಲಸಗಳನ್ನೆಲ್ಲ ಕಣ್ಣಾರೆ ನೋಡಿದ ಮೇಲೆ ಎಲ್ಲಿ ಆರಾಮ ಇರಕ್ಕಾಗತ್ತಪ್ಪ. ಯಾವ ಜನ್ಮದ ಪಾಪ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀವು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟಿರಿ. ಯಾಕಪ್ಪ, ಏನಾಯ್ತು? ನೀವು ಮಾಡಿದ ಕೆಲಸಗಳನ್ನು ನೋಡಿದ ಮೇಲೆ ಊರಲ್ಲಿ ಮುಖ ತೋರ್ಸಕ್ ಆಗ್ತಾ ಇಲ್ಲ. ಸಂಬಂಧಿಕರಿಗೆ ಹತ್ರ ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ನೀನು ಇದ್ರಷ್ಟೇ ಸತ್ರು ಅಷ್ಟೇ. ಅಪ್ಪ, ಯಾಕೆ ನಾನು ಅನಿಸ್ತೀನಿ ನಮ್ಮಪ್ಪ ಬೆಳಗ್ಗೆಯಿಂದ ಬರ್ತಿದ್ದಾರೆ, ಯಾಕಂತ ಗೊತ್ತಿಲ್ಲ. ಏನಾದ್ರು ನನ್ನ ಮಗ ವಿಡಿಯೋ ಏನಾದ್ರು ಅಪ್ಲೋಡ್ ಮಾಡ್ತಿದ್ದಾನ ನೋಡೋಣ. ಮಗ ವಿಡಿಯೋ ಅಪ್ಲೋಡ್ ಮಾಡಿದ್ದಾನಪ್ಪ, ಕಂಪ್ಲೀಟ್ ತೋರಿಸಿಲ್ಲ. ನಮ್ಮಪ್ಪ ತೆರಿಗೆ ಬೈತಿದ್ದಾರೆ. ವೈದ್ಯ, ನೀನು ಮಾಡಿರೋ ಸಾಧನೆಗೆ ಹೂವಿನಾರ ಹಾಕಿ ಸನ್ಮಾನ ಮಾಡ್ತಾರ. ಮರ್ಯಾದೆ ಹರಾಜಾಗುವ ಕೆಲಸ. ಒಂದೇ ಒಂದು ತಪ್ಪು ಮಾಡೋದಕ್ಕೋಸ್ಕರ ಇಷ್ಟೊಂದು ಸಿಗ್ತೇನೆ. ನಾನೇನು ಮಾಡ್ಬೇಕು ಹೇಳು? ಇನ್ನಂತವನು ಬದುಕಿರಬಾರ್ದು. ಸಾಯದ ಮೇಲ ನಾನಾಗಿದ್ರೆ ಇಷ್ಟೊತ್ತಿಗೆ ಸತ್ತೋಗ್ತಿದ್ದೆ. ಈ ಥರ ಹೇಳ್ಬಾರ್ದು, ಏನಾದರೂ ಇದ್ರೆ ಸೊಲ್ಯೂಷನ್. ಏನು ಆರಾಮ? ಎಲ್ಲಿ ಆರಾಮ ಇರಕ್ಕಾಗತ್ತಪ್ಪ? ನಿಮ್ಮಂತ ಮಕ್ಕಳು ಹೊಟ್ಟೆಗೆಲ್ಲ ಹುಟ್ಟಿದ ಮೇಲೆ ನಾವೆಲ್ಲಿ ಆರಾಮ ಇರಕ್ಕಾಗತ್ತ? ಯಾವ ಜನ್ಮದ ಪಾಪ ಏನು? ನೀನು ಇದ್ರು ಅಷ್ಟೇ, ಸತ್ರು ಅಷ್ಟೇ.
ಏನು ಮಾಡೋಕ್ಕಾಗತ್ತ, ನೀನು ಜೀವಂತವಾಗಿದ್ದರೂ ಕೂಡ ಸತ್ತಂಗಾಗಿದೆ ನನಗೆ. ನನ್ನ ಹೆಸರು ಕುಮಾರ್ ಅಂತ. ಇಲ್ಲೇ ಕೆಲಸ ಮಾಡ್ತಾ ಇರೋದು. ಈ ಇಂಟರ್ನೆಟ್ ಕಾಲದಲ್ಲಿ ಮನುಷ್ಯರಿಗೆ ಬೆಲೆ ಇಲ್ಲ. ಕಾರಣ ನಾವು ಸಾವಿಗೆ ಹೆದರಲ್ಲ, ಮರ್ಯಾದೆಗೆ ಹೆದರ್ತೇವೆ. ಅದನ್ನು ದುರುಪಯೋಗಪಡಿಸಿಕೊಂಡು ನಮ್ಮಂಥ ಜನರನ್ನ ಯಾಮಾರಿಸಿ ಸಾವಿನ ಅಂಚಿಗೆ ತಳ್ಳುತ್ತಾರೆ. ನಾನು ಮಾಡಿದ ತಪ್ಪು ಏನಂದರೆ, ಒಂದು ಹುಡುಗಿಗೆ ವಿಡಿಯೋ ಕಾಲ್ ಮಾಡಿ ಎತ್ತರೆ ವಿಡಿಯೋ ಕಳಿಸೋದ್ರಿಂದ ನನ್ನ ಸಾವಿಗೆ ನನ್ನ ದೇಹನೇ ಕಾರಣ ಎಂದು ನನ್ನ ದೇಹನೇ ಇರಲಾರ್ದಂಗೆ ಮಾಡ್ಕೊಳ್ಳುತ್ತೀನಿ. ನನ್ನ ಜೀವನ ಇಷ್ಟು ಬೇಗ ಅಂತ್ಯವಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಕತೆ ಇಲ್ಲಿಗೆ ಮುಕ್ತಾಯ. ನೀವು ಇಂಥ ಕತೆಗೆ ಬಲಿಯಾಗಬೇಡಿ.